ಹಾಯ್ ಎಲ್ಲರಿಗೆ ನಮಸ್ತೆ. ಚೈನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ನಮ್ಮದು ಏಕೆಂದರೆ ಯೂಟ್ಯೂಬ್ ಚಾನಲ್ನಲ್ಲಿ ನೀವೇ ಮೇಯ್ನು ಫ್ಯಾಮಿಲಿ ಮೆಂಬರ್ಸು, ನೀವು ನೋಡಿ ಸಪೋರ್ಟ್ ಮಾಡೋದ್ರಿಂದನೇ ನಾವು ಒಂದು ಸ್ವಲ್ಪ ಬೆಳಿಬೋದು. ಸೊ ನಾವಿವತ್ತು ಯಾವ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಗೌಡ್ಗೆರೆಯಲ್ಲಿರೋ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೆ ಹೋಗಿದ್ವಿ. ಅಲ್ಲಿ ನಾವು ಹೆಂಗೆ ಹೋದ್ವಿ, ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ನಾನು ಮುಂದೆ ನಿಮಗೆ ತಿಳಿಸ್ತೀನಿ. ಸೊ ನಾವು ಶಿರಾಯಿಂದ ಹೊರಟಿದ್ದು, ಇದು ಸಡನ್ನಾಗೆ ಪ್ಲಾನ್ ಆಗಿದ್ದು. ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಹೊರಟಿದ್ದೆ. ಸೊ ನಮ್ಮಮ್ಮರು ಗೌಡ್ಗೆರೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ, ಅಂದರೆ ತುಂಬ ಸಲ ಪ್ಲಾನ್ ಮಾಡಿದ್ವಿ, ನಮಗೆ ಹೋಗೋಕ್ಕಾಗಿರಲಿಲ್ಲ. ಹೋಗೋಣ ಅಂತ ಅಂದರೆ ಸಡನ್ನಾಗಿ ನಾನು ಬೆಂಗಳೂರಿಗೆ ಹೊರಟಿದ್ವಿ. ಆಮೇಲೆ ಅಮ್ಮರು ರೆಡಿ ಆದರು. ಸೊ 8:45ಗೆ ನಾವು ಗೌರ್ಮೆಂಟ್ ಬಸ್ ಸ್ಟಾಪಿಗೆ ಬಂದ್ವಿ. ಇದು ನಮ್ಮದು ಶಿರಾ ಗೌರ್ಮೆಂಟ್ ಬಸ್ ಸ್ಟಾಪು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು. ಸೊ ನಾವು 8:30 ಇಲ್ಲಿ 8 ಗಂಟೆಯಿಂದ ಆಲ್ಮೋಸ್ಟ್ ಬೆಳಗ್ಗೆ 6:30ಇಂದ ಬೆಳಗ್ಗೆ 10:30ವರೆಗೂ ತುಂಬ ಮಕ್ಕಳು ತುಮಕೂರಿಗೆ ಹೋಗೋದ್ರಿಂದ ಓದೋದಕ್ಕೆ. ಸೊ ತುಂಬ ಬಸ್ಗಳಿದ್ರೂ ರಶ್ ಇರುತ್ತೆ ಹತ್ತೋದಕ್ಕೆ. ಸೊ ಆ್ಯಕ್ಚುಲಿ 10 ಗಂಟೆ ಮೇಲೆ ಹೊರಡಬೇಕಿತ್ತು, ನಮಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಸೊ ಬಟ್ ನಮಗಿಲ್ಲಿ ಬಂದಾಗ ಬಸ್ಗಳಿರಲಿಲ್ಲ. ನೋಡ್ತಿರ್ಬೋದು ನಿಮಗೆ ಎಷ್ಟು ಜನ ಮಕ್ಕಳು ಕಾಯ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬಸ್ಸಿಗೆ. ಸೊ ನಮಗಿಲ್ಲಿ ಬಂದಾಗ ಬಸ್ಗಳಿರಲಿಲ್ಲ, ಅಂದರೆ ಸ್ಟಾರ್ಟಿಂಗ್ ಬಂದಾಗ ಒಂದಿತ್ತು, ಆಮೇಲೆ ಬಂದ್ವು ಒಂದು 4-5 ಬಸ್ಸು ಒಟ್ಟಿಗೆ ಬಂದವು. ಸೊ ಒಟ್ಟಿಗೆ ಬಂದು ಫಸ್ಟ್ ಬಸ್ ಹತ್ಕೊಂಡ್ವಿ. ಅವರು ಸೀಟೆಲ್ಲ ಫುಲ್ಲಾಗಿ ನಾವು ಕೂತ್ಕೊಂಡ್ವಿ. 1/4 ಗಂಟೆ ಆದರೂ ಹೊರಡಲಿಲ್ಲ. ಆಮೇಲೆ ಕೇಳೋದಕ್ಕೆ ಇನ್ನೂ ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಮತ್ತೆ ನಾವು ಆ ಬಸ್ ಹತ್ತಿ ಇನ್ನೊಂದು ಬಸ್ ಹತ್ಕೊಂಡು ಇನ್ನೊಂದು ಬಸ್ಸಿಗೆ ಕೂತ್ಕೊಂಡು ಟಿಕೆಟ್ ತೊಗೊಂಡ್ವಿ. ಅದು ಕೂಡ 1/4 ಗಂಟೆ ಆಗೋಯಿತು. ಅಂದರೆ ನಾವು ಶಿರಾ ಬಿಡೋದೆ 10 ಗಂಟೆ ಆಗೋಯಿತು. ನಾವು ಶಿರಾಯಿಂದ ನಾವು ತುಮಕೂರಿಗೆ ಬಂದಾಗ ಆಲ್ರೆಡಿ 11 ಗಂಟೆ 10 ಗಂಟೆ ಅಂದರೆ 11 ಕಾಲು ಆಗೋಗ್ಬಿಟ್ಟಿತ್ತು. ಬಟ್ ಇದು ಮಾಮೂಲಿ ಗಾಡಿಗೆ ಬಂದಿದ್ದೇನು ಸೆಟ್ಲ್ ಏನಿರಲಿಲ್ಲ, ಎಲ್ಲ ಕಡೆ ನಿಲ್ಲಿಸಲಿಲ್ಲ. ಸೊ ಹಾಗಾಗಿ ಬೇಗ ಬಂದ್ವಿ. ಇದು ನೋಡಿ ತುಮಕೂರಿಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಆಂಜನೇಯ ಸಿಗುತ್ತೆ, ನಿಂತಿರೋದು ಇದು ಸ್ಟ್ಯಾಚ್ಯೂ. ಸೊ ನೋಡ್ತಿರ್ಬೋದು. ಆಮೇಲೆ ನಾವು ಅಲ್ಲಿ ಬಂದ್ವಿ. ಗೌಡ್ಗೆರೆ ಬಸ್ಸು ಡೈರೆಕ್ಟ್ ಸಿಗಲ್ಲ, ಮೈಸೂರು ಬಸ್ ಹತ್ಕೊಂಡು ಹೋದರೆ ಮಂಡ್ಯ ಮೈಸೂರು ಬಸ್ಸು, ಅದರಲ್ಲಿ ನಿಮಗೆ ಗೌಡ್ಗೆರೆಗೆ ಹೋಗೋದಕ್ಕೆ ಒಂದು ಸ್ಟಾಪ್ ಬರುತ್ತೆ, ಅಲ್ಲಿಗೆ ನಿಲ್ಲಿಸ್ತಾರೆ ಅಂತ ಹೇಳಿದ್ರು. ಸೊ ನಾವಲ್ಲಿ ಬಂದು ಕೇಳಿಕೊಂಡು ಹತ್ತಿದ್ವಿ. ಇಲ್ಲಿ ನಮಗೆ ತುಮಕೂರಲ್ಲಿ ಇಲ್ಲಿ ಬೇಗ ಬಸ್ ಸಿಕ್ಕೋದು ಗೌಡ್ಗೆರೆಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಕುಣಿಗಲ್ಲಿಗೆ ಹೋಗ್ಬೋದಂತೆ. ಕುಣಿಗಲ್ಲಿಂದ ಡೈರೆಕ್ಟ್ ಗೌಡ್ಗೆರೆಗೆ ಬಸ್ ಇದ್ದಾವಂತೆ. ಸೊ ನಮಗಲ್ಲಿಗೆ ನಾವು ರೀಚ್ ಆಗೋ ಅಷ್ಟರೊಳಗೆ ಇವಾಗ ಜಸ್ಟ್ ಹೋಯ್ತು ಕುಣಿಗಲ್ ಬಸ್ಸು ಅಂತ ಹೇಳಿದ್ರು. ಸೊ ನೋಡಿ ಇಲ್ಲಿಂದ ಕರ್ಕೊಬಂದು ಇಲ್ಲಿ ನಿಲ್ಲಿಸ್ತಾರೆ ನಮಗೆ. ಇದೇನೋ ಆದ್ಲೂರು ಅಂತನೇನೋ ಬರುತ್ತೆ ಸ್ಟಾಪು, ಇಲ್ಲಿಗೆ ಬಿಡ್ತಾರೆ. ಸೊ ಇಲ್ಲಿಂದನೂ ಡೈರೆಕ್ಟು ಬಸ್ ಇದ್ದಾವೆ ಇಲ್ಲಿಗೆ. ಸೊ ಗೌಡ್ಗೆರೆಗೆ ನಾವು ಆಟೋದಲ್ಲಿ ಬಂದ್ವಿ. ಸೊ ಆಟೋದವ್ರು ಬಂದು ಕರ್ಕೊಬಂದು ಇಲ್ಲಿ ಇಳಿಸಿದ್ರು ಆಟೋದಲ್ಲಿ. ಸೊ ನೋಡಿ ಇವಾಗ ನಾವು ಇದು ಮೇಯ್ನು ಗೌಡ್ಗೆರೆಗೆ ಎಂಟ್ರಿ ಆದಾಗ ಈ ಥರ ಶಾಪ್ಗಳೆಲ್ಲ ಇದ್ದಾವೆ. ಸೊ ಇಲ್ಲಿಂದ ನಾವು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಸ್ವಲ್ಪ ದೂರ ಆಗುತ್ತೆ ಅಷ್ಟೇ, ಒಂದು 200 ಮೀಟರ್ ಆಗುತ್ತೆ. ಇಲ್ಲಿ ಆಟೋದವ್ರು ಬಿಡ್ತಾರೆ. ಸೊ ನಾವಿಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಗೌಡ್ಗೆರೆಗೆ ರೀಚ್ ಆಗೋ ಅಷ್ಟೊತ್ತಿಗೆ 1:30 ಆಗೋಗ್ಬಿಟ್ಟಿತ್ತು. ಫುಲ್ಲು ಬಿಸಿಲಿತ್ತು ನಾವು ಇಲ್ಲಿಗೆ ಬಂದಾಗ. ನೋಡಿ ಈ ಥರ ಆಟೋಗಳಿರ್ತವೆ, 20 ರೂಪೀಸ್ ತೊಗೊತಾರೆ. ನಾನು ಹಿಂದೆ ಬಸ್ ಸ್ಟಾಪ್ ತೋರಿಸಿದ್ನಲ್ಲ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ. ಡೈರೆಕ್ಟು ಗೌರ್ಮೆಂಟ್ ಬಸ್ಗಳು ಕೂಡ ಇದ್ದಾವೆ ನಿಮಗೆ. ಇದು ಏನದು ಕುಣಿಗಲ್ಲಿಗೆ ಹೋದರೆ ಕುಣಿಗಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಇದ್ದಾವಂತೆ. ಮತ್ತು ಮದ್ದೂರಿಗೆ ಹೋದ್ರು ಮದ್ದೂರಿಂದನೂ ಡೈರೆಕ್ಟು ಕುಣಿಗಲ್ಲಿಗೆ ಇದ್ದಾವಂತೆ. ಬಟ್ ನಾವು ಅಲ್ಲಿ ಸ್ಟಾಪ್ ಹೇಳೋದ್ನಲ್ಲ, ಅಲ್ಲಿಂದ ಆಟೋದಲ್ಲಿ ಬಂದರೆ 20 ರೂಪೀಸು. ಅಲ್ಲೂ ಕೂಡ ಬಸ್ ನಿಲ್ಲಿಸ್ತಾರೆ, ಅಲ್ಲಿಂದನೂ ಕೂಡ ನಿಮಗೆ ಬಸ್ಸಲ್ಲಿ ಕೂಡ ಬರ್ಬೋದು. ಅಂದರೆ ಬಸ್ ವ್ಯವಸ್ಥೆ ಇಲ್ಲಿ ಗೌಡ್ಗೆರೆಗೆ ಅಂತಲೇ ಇದು ಬಸ್ಗಳು ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ ಇಲ್ಲಿಂದ ನಮಗಿಲ್ಲೇ ಎಲ್ಲ ದೇವರಿಗೆ ಏನು ಪೂಜೆ ಸಾಮಾನು ಬೇಕೋ ನಾವು ಮನೆಯಿಂದ ಏನು ತಂದಿರಲಿಲ್ಲ. ಸೊ ಹಾಗಾಗಿ ಅಲ್ಲೇ ಪೂಜೆ ಸಾಮಾನು ತೊಗೊಂಡು ಹೊರಗಡೆ ಬಂದು ಮುಖ ಕೈ ಕಾಲೆಲ್ಲ ತೊಳ್ಕೊಂಡ್ವಿ. ಅದು ಎಂಟ್ರೆನ್ಸು ನಿಮಗೆ ನೋಡ್ತಿರ್ಬೋದು. ಎಂಟ್ರೆನ್ಸಿಗೆ ಬಂದಾಗ ನಮಗೆ ಗಣಪತಿ ಸಿಗುತ್ತೆ, ಮತ್ತು ನವಗ್ರಹ ಪೂಜೆ ಕಲ್ಲು ಸಿಗುತ್ತೆ. ಸೊ ನವಗ್ರಹ ಪೂಜೆಗೆ ನವಗ್ರಹ ಕಲ್ಲಿಗೆ ಏನಕ್ಕೆ ನಮಸ್ಕಾರ ಮಾಡಲಿಲ್ಲ ಅಂದರೆ ನಾವು 1:30 ಆಗಿತ್ತಲ್ಲ. ಸೊ ಅದಕ್ಕೆ ನಮಸ್ಕಾರ ಮಾಡ್ದಂಗೆ ಗಣೇಶನ ಕಾಯಿ ಮುಗಿದ್ಬಿಟ್ಟು ಇಲ್ಲಿ ನಾವೇನಿದು ಕ್ಯೂಗೆ ಹೋಗ್ತೀವಲ್ಲ, ಅಂದರೆ ಅಮ್ಮನವ್ರನ್ನ ದರ್ಶನ ಮಾಡೋಕ್ಕೆ, ನೆಲೆ ದೇವ್ರನ್ನ ದರ್ಶನ ಮಾಡೋಕ್ಕೆ ಹೋಗ್ಬೇಕಾದ್ರೆ ನಮಗೆ ಇಲ್ಲೊಂದು ದೇವಸ್ಥಾನ ಸಿಗುತ್ತೆ. ಸೊ ಇದಕ್ಕೆ ನಾವೇನು ಹೊರ್ಗಡೆಯಿಂದ ಅಲ್ಲಿ ಪೂಜೆ ಸಾಮಾನು ಏನು ತಂದಿರ್ತೀವಿ ಅದನ್ನು ಅಲ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಹೂವೆಲ್ಲ ಇಟ್ಟು ಅಲ್ಲಿಗೆ ಪೂಜೆ ಮಾಡಿಬಿಟ್ಟು ಹೊರಡೋದು. ನೋಡಿ ಹಿಂಗಿಂದನೇ ಹೋಗೋದು ದರ್ಶನಕ್ಕೆ. ಸೊ ನಾವು ಇಲ್ಲಿ ಪೂಜೆ ಮಾಡಿಬಿಟ್ಟು ನೋಡಿ ಅಮ್ಮರೆಲ್ಲ ಮಾಡ್ತಾಯಿದ್ರು, ನಾನು ಹಂಗೆ ಕೈ ಮುಗ್ದೆ.
ಯಾಕೆಂದರೆ ಫಸ್ಟು ನಾವು ಗಣೇಶನ ಕಾಯಿ ಹೊಡೆದು ಅಲ್ಲಿ ಪೂಜೆ ಮಾಡ್ಕೊಬಂದ್ವಿ. ನಾವು 4 ಜನ 6 ಜನ ಹೋಗಿದ್ದರಿಂದ ಅಮ್ಮರು ಪೂಜೆ ಸಾಮಾನು ತೊಗೊಂಡಿದ್ರು. ಒಬ್ಬೊಬ್ಬರು ಒಂದೊಂದು ಹತ್ರ ಪೂಜೆ ಮಾಡಿಕೊಂಡು ಮುಂದಕ್ಕೆ ಹೋದ್ವಿ. ನೋಡ್ರಿ ಇಲ್ಲಿ ಶ್ರೀ ಚೌಡೇಶ್ವರಿ ಅರ್ಪಿಸುವ ಸರ್ವ ಜನರಿಗೆ ಇನ್ನೊಂದು ಕಾಯಿ. ಇದು ನಾವು ಮನೆಯಿಂದನೂ ತೊಗೊಂಡೋಗಿ ಕಟ್ಬೋದಂತೆ ಇದು ಕಾಯಿ. ಅಂದರೆ ನಾವು ಅಲ್ಲಿಂದ ದರ್ಶನಕ್ಕೆ ಬಂದ್ವಿ ನೋಡಿ. ಈ ಥರ 4-5 ಲೈನಲ್ಲಿಂದ ಕ್ಯೂವಿಗೆ ಬಂದ್ವಿ. ಸೊ ನೋಡಿ ಹೆಂಗೆ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ತೋರಿಸಿದ್ನೆಲ್ಲ ಸ್ಟಾರ್ಟಿಂಗು ಅಲ್ಲಿಂದ ಕ್ಯೂ, ಇಲ್ಲಿಂದ ಇಲ್ಲಿಗೆ ಬರಬೇಕು. ನೆಲೆದೇವ್ರದ್ದು ಫಸ್ಟ್ ದರ್ಶನ ಮಾಡಿಬಿಟ್ಟು ಹೋಗ್ಬೇಕಂತೆ. ನಾವು ಫಸ್ಟ್ ಟೈಮ್ ಹೋಗಿದ್ದಲ್ಲ, ಸೊ ಅಲ್ಲಿರೋರಂಗೆ ಕೇಳಿದ್ವಿ ಫಸ್ಟ್ ಯಾವುದು. ಮತ್ತು ನಾನು ಯೂಟ್ಯೂಬಲ್ಲೆಲ್ಲ ನೋಡಿತ್ತು ಅಮ್ಮನೂ ಕೂಡ. ಫಸ್ಟ್ ನೆಲೆದೇವ್ರಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಚಾಮುಂಡೇಶ್ವರಿ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಸಾಲಲ್ಲಿ ಬಂದ್ಬಿಟ್ಟು ನೋಡಿ ಇಲ್ಲಿಗೆ ಹತ್ರಕ್ಕೆ ಬಂದ್ವಿ. ಸೊ ನೋಡಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಇದು ಮೇಯ್ನು ನೆಲೆದೇವ್ರಿಗೆ ಹೋಗೋದಕ್ಕೆ. ಸೊ ನಾವು ಹೋಗಿದ್ದ ಟೈಮಲ್ಲಿ 2 ಗಂಟೆ ಆಗೋಗಿತ್ತು ನಾವು ಅಲ್ಲಿಗೆ ಒಳಗಡೆ ಹೋಗೋ ಅಷ್ಟೊತ್ತಿಗೆ. ಸೊ ಕರೆಕ್ಟಾಗೆ ಮಹಾಮಂಗಳಾರತಿ ಕೂಡ ನಡೀತಾ ಇತ್ತು. ಸೊ ನಮಗೆ ಪ್ರಸಾದನೂ ಕೂಡ ಸಿಕ್ತು. ಮಧ್ಯಾಹ್ನದ ಮಹಾಮಂಗಳಾರತಿ ಮಾಡ್ತಾರಲ್ಲ ಅದು. ಸೊ ನೋಡಿ ಹೊರಗಡೆ ಮಹಾಮಂಗಳಾರತಿ ಮಾಡೋ ಟೈಮಿಗೆ ಹೊರಗಡೆ ಅವ್ರು ಆರೆ ಎಲ್ಲ ಬಡಿತಾರೆ. ಸೊ ವಿಡಿಯೋ ಇಲ್ಲ ಒಳಗಡೆ, ಇಲ್ಲಿಗೆ ಅಷ್ಟೇ ವಿಡಿಯೋ, ಫುಲ್ ನೆಲೆದೇವ್ರದ್ದು ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಅಲ್ಲಿಂದ ನಾವು ಪ್ರಸಾದ ತೀರ್ಥ ಎಲ್ಲ ತೊಗೊಂಡು ಹೊರಗಡೆ ಬಂದಾಗ ಎಕ್ಸಿಟ್ ಆಗ್ತೀವಲ್ಲ ನೆಲೆದೇವ್ರು ನೋಡಿಕೊಂಡು ಅಲ್ಲಿ ಈ ಥರ ಒಂದು ಕಲ್ಲಿದೆ. ಸೊ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಂಡು ಇದಕ್ಕೆ ಅಂಟಿಸಿದ್ರೆ ನಿಮಗೆ ಅದು ಆಗುತ್ತೆ, ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರಂತೆ. ಸೊ ನಮ್ಮ ಮನೇಲೂ ಕೂಡ ನನ್ನ ತಂಗಿಯರು ನಾವೆಲ್ಲ ಅಂಟಿಸಿದ್ವಿ. ನಾನು ಅಂಟಿಸಿದ್ದೇನು ಅಂದ್ಕೊಂಡಿಲ್ಲ, ಕಾಯಿ ಬಿದ್ದೋಯ್ತು. ಸೊ ಅಲ್ಲಿಂದ ಕೈ ಮುಗಿದು ಬಂದ್ವಿ, ಮುಂದಕ್ಕೆ ಬಂದ್ವಿ. ಅಂದರೆ ಬಸವಣ್ಣನದು ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಬಂದ್ವಿ. ಅಂದರೆ ಬಸವನಿಗೆ ಅಂತ ಹೇಳ್ಬಿಟ್ಟು ನಾವೇನು ಅರ್ಕೆ ಮಾಡ್ಕೋತೀವೋ ಅರ್ಕೆ ಕಾಯಿನ ಕಟ್ನೆಕಾಯಿಂದ ತೊಗೊಬಂದು ಇಲ್ಲಿ ಅಮ್ಮನವ್ರ ದೇವ್ರ ಮುಂದೆ ಒಂದು ಪಾದ ಇದೆ, ಅಲ್ಲಿಗೆ ಇಟ್ಬಿಟ್ಟು ಇದೇನು ಬಸವಣ್ಣಂದು ಇದೆಯಲ್ಲ ಅದ್ರ ತುಂಬ 7 ಸುತ್ತು ನಾವೇನು ಮನಸ್ಸಲ್ಲಿ ಫಸ್ಟ್ ಅರ್ಕೆ ಕಟ್ಕೊಂಡಿರ್ತೀವೋ ಅದನ್ನು ಅರ್ಕೆ ಕಟ್ಕೊಂಡು 7 ಸುತ್ತಬಿಟ್ಟು ಅರ್ಕೆಕಾಯಿನ ಕಟ್ಟಬೇಕಂತೆ ಇಲ್ಲಿ. ಸೊ ಇದು ಬಸವಂದು ಮೇಯ್ನ್ ಇಲ್ಲೇ ಅಂತ ಇದು ಕಾಯಿ ಕಟ್ಟೋದು. ಸೊ ಈ ದೇವರಿಗೆ ಇಲ್ಲಿ ಕಾಯಿ ಕೊಟ್ಟೋದೇ ಫೇಮಸ್ಸು. ಮತ್ತು ಎಲ್ಲರೂ ಕಟ್ತಾಯಿದ್ರು. ಸೊ ನೋಡಿ ಕಾಯಿ ಕೊಟ್ಟವರೆಲ್ಲ ಕಾಯಿ ಅಲ್ಲಿ ಅರ್ಕೆ ಕಟ್ಕೊಂಡು ತೊಗೊಬಂದು ಅಲ್ಲಿಗೆ ಅಮ್ಮನವ್ರಿಗೆ ಕೈ ಮುಗಿದು ನೇವಣಿಸಿ 7 ಸುತ್ತಬಿಟ್ಟು ನೋಡಿ ಕಟ್ತಾರೆ. ಸೊ ಇಲ್ಲಿ ಕಟ್ಟಿರೋದು ಕಾಯಿಗಳು ಕಟ್ಟೋದಂತೆ. ಸೊ ನಾವೇನು ಕಾಯಿ ಕಟ್ಟಲಿಲ್ಲ, ಯಾಕೆಂದರೆ ಫಸ್ಟ್ ಟೈಮ್ ಹೋಗಿದ್ದಲ್ಲ. ಸೊ ನಾವು ಯಾವ ರೀತಿ ಮಾಡಬೇಕು ಹೆಂಗಿರುತ್ತೆ ಅದೆಲ್ಲ ತಿಳ್ಕೊಂಡ್ಬಿಟ್ಟು ಬಂದ್ವಿ ಅಷ್ಟೇ, ಕಾಯಿ ಏನು ಕಟ್ಟಲಿಲ್ಲ ಅಲ್ಲಿ. ಸೊ ನೋಡಿ ಎಲ್ಲರೂ ಕಟ್ತಿದ್ದಾರೆ. ಸೊ ನಾವು 7 ಸುತ್ತನ್ನ ಈ ಬಸಪ್ಪನವರ ಸನ್ನಿಧಿಗೆ ಸುತ್ತಾಕ್ಬಿಟ್ಟು ಕೈ ಮುಗಿದ್ಬಿಟ್ಟು ಬಂದ್ವಿ. ಮತ್ತು ನಿಮಗಿಲ್ಲಿ ಏನಿದು ಕಾಯಿ ಕಟ್ಟೋದು ಬಂದರೆ ನೀವು 7 ವಾರ ಕಟ್ಟಬೇಕಾಗತ್ತಂತೆ. ಇಲ್ಲಿ ಯಾವುದೇ ನೀವು ಏನು ಅರ್ಕೆ ಮದುವೆ ಬೇರೆ ಏನೇನು ನೀವು ಹೊಲ ತೊಗೊಳ್ಳೋದು ಮನೆ ಕಟ್ಟೋದು ಅಥವಾ ಬೇರೆ ಏನಾದಕ್ಕಾದ್ರೂ 7 ಸುತ್ತೇ ಸುತ್ತಬೇಕಂತೆ. ಸೊ ನೋಡಿ ಎಲ್ಲರೂ ಹೆಂಗೆ ಸುತ್ತುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಸುತ್ತಬಿಟ್ಟು ಅಂದರೆ ನೀವು ಮಂಗಳವಾರ ಕಟ್ಟಿದ್ರೆ ಮಂಗಳವಾರ, ನೀವು ಯಾವ ವಾರ ಫಸ್ಟು ಸ್ಟಾರ್ಟ್ ಮಾಡ್ತೀವೋ ಅದೇ ವಾರ ಬಂದ್ಬಿಟ್ಟು ಕಟ್ಟಬೇಕಂತೆ. ಇಲ್ಲಿ ಇದನ್ನು ನಮಗೊಂದು ಆಂಟಿ ಸಿಕ್ಕಿದ್ರು, ಆ ಆಂಟಿ ಹೇಳಿದ್ರು. ಮತ್ತು ಇಲ್ಲೊಂದು ತಾತನೂ ಕೇಳಿದ್ವಿ, ತಾತನ ಹಾಗೆ ಹೇಳ್ತು, ನೀವು ಕಟ್ಟೋದು ಯಾವ ದಿನ ಬಂದು ಕಟ್ತೀರೋ ಅದು ಫುಲ್ಲು ಕಟ್ಟಬೇಕಾಗತ್ತೆ. 7 ವಾರ ಕಟ್ಟಬೇಕು. ನೀವು 1 ದಿನ 2 ದಿನ ಎಲ್ಲ ಕಟ್ಬಿಟ್ಟು ಸುಮ್ಮನೆ ಆಗಂಗಿಲ್ಲ. 7 ವಾರ ಕಟ್ಬಿಟ್ಟು ನಿಮ್ದು ಅರ್ಕೆ ಅದೇನಾದರೂ ಪಲ್ಸಿದ್ರೆ ನಿಮಗೆ ಪಲ್ಸುತ್ತೆ. ಪಲ್ಸಿದಾದ್ಮೇಲೆ ನೀವೇನೋ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರೋ ಅದನ್ನು ಬಂದು ಇಲ್ಲಿ ಸಂಧಿಸ್ಬಿಟ್ಟು ಹೋಗ್ಬೋದು ಅಂತ ಹೇಳಿದ್ರು. ಸೊ ನಾವು ಅಲ್ಲಿಂದ ಅದನ್ನೆಲ್ಲ ನೋಡಿಕೊಂಡು ಫುಲ್ ಇವಾಗ ದೊಡ್ಡದಿತ್ತಲ್ಲ ಸ್ಟ್ಯಾಚು, ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ. ಅಲ್ಲಿಗೆ ಹೋಗೋದಕ್ಕೂ ದಾರಿ ಕೂಡ ಮಾಡಿದ್ದಾರೆ, ಮೆಟ್ಲು ಹತ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ಒಂದೊಂದೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿನ್ನೂ ಈ ಥರ ಮಾಡೋದನ್ನ ಕೆಲಸ ನಡೀತಾ ಇದೆ, ಹಿಂದೆ ಎಲ್ಲ ಕಟ್ತಿದ್ದಾರೆ. ಇಲ್ಲಿ ಹೋಗ್ಬೇಕಾದ್ರೆ ನಿಮಗೆ ವಿಗ್ರಹಗಳೆಲ್ಲ ಸಿಗ್ತವೆ. ಅಂದರೆ ಅಲ್ಲಿ ಒಂದೊಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲೊಂದು ಇದ್ರ ಕೆಳಗಡೆ ಅಮ್ಮನವ್ರ ಕೆಳಗಡೆ ಒಂದು ಗುಹೆ ಥರ ಮಾಡಿದ್ದಾರೆ. ಅಂದರೆ ವಸ್ತು ಪ್ರದರ್ಶನ ಏನೋ ಇದೆ ಅಂತೆ, ಅದು ಮಕ್ಕಳಿಗೆ ಮಾತ್ರ. 18 ವರ್ಷದ ಮಕ್ಕಳಿಗೆ, 18 ವರ್ಷದೊಳಗಿರೋರಿಗೆಲ್ಲ ಫುಲ್ ಫ್ರೀ. ಅಂದರೆ ಮಿಕ್ಕಿದವ್ರಿಗೆಲ್ಲ 50 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ನಮಗೆ ತುಂಬ ಬಿಸಿಲಿದ್ರಿಂದ ನಾವು ಬಸ್ಸಲ್ಲಿ ಬಂದಿದ್ದರಿಂದ ಅಲ್ಲೇನು ಹೋಗಲಿಲ್ಲ. ನೀವೇನಾದರೂ ಹೋದರೆ ಹೋಗಿ ನೋಡ್ಕೊಂಬನ್ನಿ, ಅದರೊಳಗೆ ಚೆನ್ನಾಗಿದೆ. ಸೊ
ಸೊ ನಾವು ಅದನ್ನು ಮೆಟ್ಲು ಹತ್ಕೊಂಡು ಹೋಗಿ ನಮ್ಮಮ್ಮ ನನ್ನ ಮಗಳು ಎಲ್ಲ ಬರ್ತಿದ್ದಾರೆ ನೋಡ್ರಿ. ಸೊ ನಾನು ಮೇಲೆ ಬಂದು ನೋಡಿ ಮೇಲಿಂದ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು, ಎಷ್ಟು ಜನ ಇದೆ ಅಂತ ಹೇಳ್ಬಿಟ್ಟು. ಇದು ಮಧ್ಯಾಹ್ನ, ನಾವು ಮಂಗಳವಾರ ಹೋಗಿದ್ವಿ ಆ್ಯಕ್ಚುಲಿ. ಇದು ಮಂಗಳವಾರ, ಸಂಡೇ ಬಂದರೆ ನಿಮಗೆ ತುಂಬ ರಶ್ ಇರುತ್ತೆ. ಸೊ ನೋಡಿ ಇದು ಕೆಳಗಡೆ ಏನು ವಿಗ್ರಹ ಇದೆಯೋ ಅದನ್ನೇ ಮೇಲ್ಗಡೆ ಕಟ್ಟಿರೋದಂತೆ. 18 ಕೈಗಳು, 18 ಅವತಾರ ಎತ್ತಿರೋ ಒಂದು ಇದಂತೆ ಇದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಈ ಥರದ್ದು ಇದೆ ಫಸ್ಟ್ ಟೈಮ್ ನೋಡ್ತಿರೋದು, ಇದೇ ಅನಿಸುತ್ತೆ ಇರೋದು ಇಷ್ಟು ದೊಡ್ಡದು. ಆಮೇಲೆ ನಾವು ಅದನ್ನೆಲ್ಲ ನೋಡಿಕೊಂಡು ಬಸಪ್ಪನ ಸನ್ನಿಧಿಗೆ ಬಂದ್ವಿ. ಅಂದರೆ ಇಲ್ಲಿ ಬಸವಣ್ಣ ಇದೆಯಲ್ಲ, ಸೊ ಇಲ್ಲೂ ಕೂಡ ಒಳಗಡೆ ಬಂದು ನೋಡಿ, ಇವಾಗ ನಾವು ಕ್ಯೂ ಅಲ್ಲೇ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಇಲ್ಲಿ ಬಂದ್ವಿ ನೋಡಿ, ಎಂಟ್ರೆನ್ಸಲ್ಲಿ ಈ ಥರ ಇದೆ ಸನ್ನಿಧಿ ಅಂತ. ಅದಕ್ಕೆ ಅಂತಲೇ ಒಂದು ಕಟ್ಟಿದ್ದಾರೆ ದೇವಸ್ಥಾನ ಥರನೇ. ಸೊ ಇಲ್ಲಿ ನಮ್ದೇನಾದರೂ ಹರಕೆ ಇದ್ದರೆ ಅಲ್ಲಿ ಹೋಗಿ ಒಳಗಡೆ ಹೋಗಿ ಕೂತ್ಕೊಂಡ್ರೆ ಅವರು ಗೋವು ಕೂಡ ಹಾಕ್ತಾರೆ. ನಾವೇನು ನಮ್ಮದು ಕೆಲಸ ಆಗುತ್ತೆ ಅಂದರೆ ಬಸವಣ್ಣ ಅದು ಏನದು ಕೈ, ಅದು ಕಾಲಿರುತ್ತಲ್ಲ ಅದನ್ನು ನಮ್ಮದು ಕೈನ ಮುಟ್ಟುತ್ತಂತೆ. ಸೊ ನಿಮ್ದು ಏನಾದರೂ ಲೇಟ್ ಆಗುತ್ತೆ ಅಂದರೆ ಅದು ತುಂಬ ಹೊತ್ತು ಇದು ಮಾಡುತ್ತಂತೆ, ಕೊಡಲ್ವಂತೆ. ಸೊ ನೋಡಿ ಆಶೀರ್ವಾದ ಮಾಡುತ್ತೆ. ಎಲ್ಲರೂ ಕೂತಿದ್ರು. ಇಲ್ಲಿ ಹೋಗಿ ಕೂತ್ಕೋತಿದ್ದಂಗೆ ಮತ್ತು ಅಲ್ಲೇನು ಬಸಪ್ಪನ ದರ್ಶನ ಮಾಡೋಕ್ಕೆ ಹೋಗ್ತಾರೋ ಅವರಿಗೆಲ್ಲ ಅಲ್ಲಿ ಒಬ್ಬರು ನಿಂತಿರ್ತಾರೆ ತಾತ, ಅವರೆಲ್ಲರಿಗೂ ಗೋವು ಹಾಕ್ತಾರೆ. ಸೊ ಅದ್ರದ್ದು ಅಂಟು ಮುಂಟು ಏನಾದರೂ ಇದ್ದರೆ ಹೋಗಲಿ ಅಂತ ಹೇಳ್ಬಿಟ್ಟು ಗೋವು ಹಾಕ್ತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕೈ ಕೊಡ್ತಿದೆ ಅಂತ ಹೇಳ್ಬಿಟ್ಟು. ಸೊ ಅವ್ರ ಕೈ ಮುಗಿದ್ಬಿಟ್ಟು ಅವ್ರ ಕೈಯಲ್ಲಿ ಏನಿರುತ್ತೋ ಬಸಪ್ಪಂಗೆ ಅರ್ಪಿಸ್ಬಿಟ್ಟು ಹೋಗ್ತಾರೆ. ಅಂದರೆ ಇಂತಿಷ್ಟೇ ಅಂತ ಏನು ಕೊಡಬೇಕು ಅಂತ ಏನಿಲ್ಲ. ಸೊ ಅಲ್ಲಿಂದ ನಾವು ಅದನ್ನು ದರ್ಶನ ಮಾಡಿಕೊಂಡು ಊಟಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡಿ ಊಟಕ್ಕೆ ಹೋಗೋದಕ್ಕೆ ಇಲ್ಲಿ ಏನಿದೆಯೋ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವಲ್ಲಿ ಬಸಪ್ಪನ ಸನ್ನಿಧಿ ಇದು ಮಾಡಿಕೊಂಡು ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನೋಡಿ ದೇವಸ್ಥಾನ ಪಕ್ಕದಲ್ಲೇ ಮತ್ತು ಸ್ಟ್ಯಾಚು ಪಕ್ಕದಲ್ಲೇ ಒಂದು ಚಿಕ್ಕದೊಂದು ದಾರಿ ಇದೆ. ಸೊ ನೋಡಿ ಇಲ್ಲಿಂದ ಈ ಥರ ಇದ್ರ ಪಕ್ಕದಲ್ಲೇ ಹೋದರೆ ಸ್ವಲ್ಪ ಡೌನಿಗೆ ಹೋದರೆ ನಿಮಗೆ ಊಟಕ್ಕೆ ಹೋಗೋದು ಸಿಗುತ್ತೆ. ನೋಡಿ ಈ ಕಡೆ ಎಲ್ಲ ಇಂಪ್ರೂವ್ ಮಾಡ್ತಿದ್ದಾರೆ, ಇನ್ನೂ ಕೆಲಸ ನಡೀತಿದೆ, ಏನೇನೋ ಪ್ಲಾನ್ ಮಾಡಿ ಏನೇನೋ ವರ್ಕ್ ಎಲ್ಲ ಮಾಡ್ತಿದ್ದಾರೆ. ಸೊ ಇದು ನೋಡಿ ಊಟಕ್ಕೆ ಎಂಟ್ರಿ ಆಗ್ತೀವಿ ಅಲ್ಲಿಂದ ಬಂದರೆ. ಸೊ ಇದು ಊಟಕ್ಕೆ ಹಿಂದೆ ಎಲ್ಲ ಕಟ್ತಿದಾರಲ್ಲ ಅದು ದೇವಸ್ಥಾನದಿಂದ. ಸೊ ಊಟದ ಅಲ್ಲಿಗೆ ಎಂಟ್ರಿ ಅದೇ ನಿಮಗೆ ಕೈ ತೊಳ್ಕೊಳಕ್ಕೆ ಬೇರೆ ನೀರು ಮತ್ತು ಕುಡಿಯೋದಕ್ಕೂ ಕೂಡ ನೀರು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಊಟದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಫುಲ್ 24/7 ಊಟ ಹಾಕ್ತಾರಂತೆ. ಅಂದರೆ 20 ದಿನವೂ, ಅಂದರೆ ವರ್ಷದ 36 ದಿನವೂ ಊಟ ಹಾಕ್ತಾರಂತೆ. ನೋಡಿ ಎಷ್ಟು ದೊಡ್ಡದರಲ್ಲಿ ತಟ್ಟೆಗಳಿಟ್ಟಿದ್ದಾರೆ ಅಂತ. ಅಂದರೆ ಇಲ್ಲಿ ಏನಂದರೆ ನಾವು ಊಟ ಮಾಡಿದ ತಟ್ಟೆನ ನಾವೇ ತೊಳೆದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಹೋಗಬೇಕು. ಸೊ ನೋಡಿ ನನ್ನ ಮಗಳು ಚಿಕ್ಕದು ಹುಡಿಕೊಂಡು ಚಿಕ್ಕದು ತಟ್ಟೆ ತಗೋತೀನಿ ಅಂತ ಹೇಳಿ ತೊಗೋತಾ ಇದ್ಲು. ಸೊ ನಾವು ಎಲ್ಲರೂ ತಟ್ಟೆ ತೊಗೊಂಡು ತೊಳೆದು ಇಟ್ಟಿದ್ರು, ಆ್ಯಕ್ಚುಲಿ ತೊಳೆದಿಟ್ಟಿರ್ತೀವಲ್ಲ. ಸೊ ನಾವು ಮತ್ತೆ ಇನ್ನೊಂದು ಸಲ ತೊಳ್ಕೊಂಡು ಊಟಕ್ಕೆ ಹೋಗ್ತೀವಿ. ನನ್ನ ಮಗಳಿಗೆ ನೋಡಿ ಖುಷಿ ಆಗೋಗ್ಬಿಡ್ತು, ಸಣ್ಣದೊಂದು ತಟ್ಟೆ ಸಿಕ್ಬಿಡ್ತು ಅಂತ ಹೇಳ್ಬಿಟ್ಟು. ನಮ್ಮಮ್ಮರು ಕೂಡ ತೊಗೊಂಡು ಹೋಗಿದ್ರು, ನಾನು ಕೂಡ ತೊಗೊಂಡು ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ತಟ್ಟೆ ಎಲ್ಲ ಮತ್ತೆ ಬಂದ್ವಿ. ಇಲ್ಲಿ ಮುಂದೆ ಬಂದಿದ್ದು ಅನ್ನ ಚೆಲ್ಲಲು ನಿಮಿಷ ಸಾಕು, ಕಾಳು ಬೆಳೆಯಲು ವರ್ಷ ಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಇಡ್ಲಿ. ಸೊ ಅಂದರೆ ರೈತ ಎಷ್ಟು ಕಷ್ಟ ಬೀಳ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸಿದ್ದಾರೆ. ನಾವು ಎಷ್ಟು ಬೇಗ ಊಟ ಬಿಸಾಕ್ತೀವಿ ಬೇಡ ಅಂತ ಹೇಳ್ಬಿಟ್ಟು. ಸೊ ಅದು ಎಷ್ಟು ಲೈನ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ. ಆ ಕಾಲದಲ್ಲೆಲ್ಲ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಒಂದು ಜಲಕ್ನ ಇಲ್ಲಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಬೇಕು ನೋಡಿ. ಅಲ್ಲಿಂದ ನಾವು ತಟ್ಟೆ ಎಲ್ಲ ತೊಳ್ಕೊಂಡು ಈ ಥರ ಲೈನ್ ಇದೆ. ಸೊ ಈ ಲೈನ್ ಒಳಗೆ ಹಾಸಿ ಬರಬೇಕು, ಊಟಕ್ಕೆ ಹೋಗೋದು ಇದೆ ಎಂಟ್ರಿ. ಸೊ ನೋಡಿ ತುಂಬ ಜನ ಇದ್ದಾಗ ಕ್ಯೂ ಇರಬೇಕು ಅಂತ ಹೇಳ್ಬಿಟ್ಟು ಈ ಥರ 4 ಲೈನ್ ಮಾಡಿದ್ದಾರೆ. ಈ 4 ಯಾವಾಗೂ ಇದ್ರೊಳಗೇ ಸುತ್ತಾಕೊಂಡು ಬರಬೇಕಂತೆ, ಊಟಕ್ಕೆ ಎಂಟ್ರಿ ಪಾಯಿಂಟು ಇದೆ. ಸೊ ಇಲ್ಲಿ ನೋಡಿ ಎಷ್ಟು ಜನ ಹೋಗ್ತಿದೆ ಅಂತ ಹೇಳ್ಬಿಟ್ಟು. ನನ್ನ ತಂಗಿ ನೀರು ಹಿಡ್ಕೊಂಬರಕ್ಕೆ ಹೋಗಿದ್ಲು. ಸೊ ನಾವೆಲ್ಲರೂ ಫೈನಲಿ ಬಂದ್ವಿ. ಸೊ ಫಸ್ಟು ನಮಗೆ ಪಾಯಸ ಹಾಕಿದ್ರು, ಅಂದರೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ನೋಡಿ ಎಲ್ಲರೂ ಊಟ ಮಾಡಿಕೊಂಡು ಕೂತ್ಕೊಂಡಿರ್ತಾರೆ. ಸೊ ಇಲ್ಲಿ ನಾವೇ ಏನು ಬಡಿಸ್ಕೊಳೋದಿರಲ್ಲ, ನಾವು ತಟ್ಟೆ ತೊಗೊಂಡೋಗಿ ತೊಳ್ಕೊಂಡು ಕೂತ್ಕೊಂಡ್ರೆ ಅವರೇ ಬಂದು ಬಡಿಸ್ತಾರೆ. ಸೊ ಫಸ್ಟು ನಮಗೆ ಪಾಯಸ ಹಾಕಿದ್ರು. ಇಲ್ಲಿ ನೋಡಿ ಈ ಪಂಕ್ತಿ ಆಗಿತ್ತು, ಅಂದರೆ ಒಂದು ಲೈನಲ್ಲಿ ಕೂತ್ಕೋಬೇಕು. ಸೊ ನಮಗೆ ಪಾಯಸ ಹಾಕಿದ್ರಲ್ಲ, ನಾನು ನನ್ನ ಮಗಳು ತಿಂತಾ ಇದ್ದೀವಿ. ದೇವ್ರದ್ದು ಪ್ರಸಾದ ಅಲ್ವಾ, ಕೈ ಮುಗ್ದು ಅಷ್ಟು ಅಮ್ಮನವ್ರಿಗೆ ಅರ್ಪಿಸಿ. ನೋಡಿ ಈ ಆಂಟಿನೇ ಹೇಳಿದ್ದು, ನಾನು 5ನೇ ವಾರ ಕಾಯಿ ಕಟ್ತಾ ಇರೋದು ಕಣಪ್ಪ ಅಂತ ಹೇಳಿದ್ರು. ಇವ್ರದ್ದು ಅಲ್ಲೇ ಪಕ್ಕ ಊರಂತೆ. ಸೊ ಅವರು ಆಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ನಮಗೆ ಅನ್ನ ಸಾಂಬಾರು ಇಟ್ಟಿದ್ರು. ನಾವು ಹೋದಾಗ ಊಟಕ್ಕೆ 2:15 ಆಗಿದ್ದರಿಂದ ಮಜ್ಜಿಗೆ ಖಾಲಿ ಆಗಿತ್ತಂತೆ. ಅನ್ನ ಸಾಂಬಾರು ನೋಡಿ ಪಾತ್ರೆ ಎಲ್ಲ ಎಷ್ಟಿದೆ ಅಂತ ಹೇಳ್ಬಿಟ್ಟು ಯಾವಾಗೂ ಮಾಡ್ತಾನೆ ಇರ್ತಾರೆ. ಅಂದರೆ
ಓದೋರು ಯಾರು ಉಪವಾಸ ಬರಬಾರ್ದು ಅಂತ ಹೇಳ್ಬಿಟ್ಟು ಯಾವಾಗೂ ಆಗಲಿ ಅಡುಗೆ ಎಲ್ಲ ಮಾಡ್ತಾ ಇರ್ತಾರೆ. ಸೊ ನಾವೆಲ್ಲ ಊಟ ಮುಗಿಸ್ಕೊಬಂದು ಮತ್ತು ನಾವು ಅಲ್ಲಿಂದ ಹೊರಡೋ ವರ್ಷದಲ್ಲಿ 3 ಗಂಟೆ ಆಗೋಯಿತು. ಯಾಕೆಂದರೆ ನಾವು ಬಸ್ಸಲ್ಲಿ ಬಂದಿದ್ದರಿಂದ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೇಗ ಹೊರಟ್ವಿ. ಇನ್ನೊಂದು ದಿನ ಹೋದಾಗ ಮುಂದಿಂದು ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.